ಸಚಿವ ರಾಮಲಿಂಗಣ್ಣ ಜೊತೆ ಬನ್ನಿಯವರು ನೇರವಾಗಿ ಮಾತನಾಡ್ತಾ ಹೋಗ್ತಾರೆ ಸರ್. ಈಗ ಒಂದು ಧರ್ಮರಕ್ಷಣಾ ಅಭಿಯಾನ ಅಂತ ಬಿಜೆಪಿ ಕೈಗೊಂಡಿದೆ, ಏನು ಹೇಳ್ತೀರಿ ಸರ್ ಈ ಬಗ್ಗೆ ಅಂತ? ಅವರು ಎಲ್ಲನೂ 4 ಓಟ್ ಬರುತ್ತೆ ಅಂದರೆ ರಾಜಕೀಯ ಮಾಡ್ತಾ ಇರ್ತಾರೆ. ಈಗ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ, ಅಣ್ಣಪ್ಪ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಎಷ್ಟು ವರ್ಷಗಳಿಂದ ಪರ ಅಪಪ್ರಚಾರ ನಡೀತಾ ಇತ್ತು. ಅವ್ರದ್ದೇ ಸರ್ಕಾರ ಇತ್ತು 4 ವರ್ಷ. ಏನನ್ನ ಕ್ರಮ ತಗೊಳ್ಳಿಲ್ಲ. ಮೊನ್ನೆ ಮುಸುಕುದಾರಿ ಹೋಗಿ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟರು ಎನ್ಕ್ವೈರಿ ಮಾಡಿ ಅಂತ. ಅಲ್ಲೇ ಎನ್ಕ್ವೈರಿ ಮಾಡಿದರೆ ಇದೆಲ್ಲ ಆಚೆ ಬರ್ತಿರಲಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಒಂದು ತೀರ್ಮಾನ ತಗೊಂಡು ಇದಕ್ಕೊಂದು ಇತಿಶ್ರೀ ಮಾಡಬೇಕು ಅಂತ ಇವತ್ತು ಅಲ್ಲಿ SIT ರಚನೆ ಮಾಡಿದ್ರು. SIT ರಚನೆ ಮಾಡಿ 13 ಕಡೆ ನಾನು ಹೆಣ್ಣುಗಳನ್ನ ಹೂತಿದ್ದೀನಿ ಅಂತ ಮುಸುಕುದಾರಿ ಹೇಳಿದ್ದ. 15 ಕಡೆ ಮಾಡಿದ್ರು ಕೂಡ ಏನೂ ಸಿಗಲಿಲ್ಲ. ಆಮೇಲೆ ಇದನ್ನು ರಾಜಕೀಯಕ್ಕೆ ಬಳಸ್ಕೋಬೇಕು ಅಂತೇಳಿ BJPಯವರು ಪ್ರಾರಂಭ ಮಾಡಿದ್ರು. ಆಮೇಲೆ ಇದೇ BJPಯವರು SIT ತನಿಖೆಯನ್ನು ಸ್ವಾಗತ ಮಾಡಿದರು. ಧರ್ಮಾಧಿಕಾರಿಗಳು ಧರ್ಮಸ್ಥಳ ಹೆಗ್ಡೆಯವರು ಅವರು ಕೂಡ ಮಾಡಿದರು. ಎಲ್ಲ ಮಾಧ್ಯಮಗಳು ಕೂಡ ಸ್ವಾಗತ ಮಾಡಿದರು. ಈಗ ಅಲ್ಲೇನು ಸಿಕ್ಕಿಲ್ಲ ಅಂಥೇಳಿ BJPಯವರು ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋಣ ಅಂಥೇಳಿ ಅವ್ರು ಮಾಡ್ತಾರೆ. ಈಗ ಧರ್ಮ ಇದೆ, ಇವರೆಲ್ಲ ಧರ್ಮಕ್ಕೂ ಇವ್ರಿಗೆ ಏನು ಸಂಬಂಧ? ಧರ್ಮ ಪಾಲನೆ ಮಾಡೋದೇ ಇಲ್ಲ, ನ್ಯಾಯ ನೀತಿ ಅನ್ನೋದೇ ಇಲ್ಲ BJPಯವ್ರ ಹತ್ರ. ಬರೀ ಅಧರ್ಮ, ಇವ್ರು ಮಾಡೋದೆಲ್ಲ ಅಧರ್ಮ. ನಿಜವಾದ ಧರ್ಮೀಯರು ನಾವು ಕಾಂಗ್ರೆಸ್ನವರು, ನಿಜವಾದ ಧರ್ಮೀಯರು ನಾವು. ಹಿಂದೂ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡ್ತೀವರು ನಾವು ಕಾಂಗ್ರೆಸ್ನವರು. ಅವ್ರ ಓಟ್ಗೋಸ್ಕರ ಹಿಂದೂಗಳು ಅಂತಾರೆ. ಆದರೆ ಒರಿಜಿನಲ್ ನಾವು ಹಿಂದೂ ಧರ್ಮವನ್ನು ಭಾಳ ಪರಿಪಕ್ವವಾಗಿ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ನವರು. ಆಮೇಲೆ ಧರ್ಮಸ್ಥಳಕ್ಕೆ BJPಯವ್ರಿಗಿಂತಲೂ ಕಾಂಗ್ರೆಸ್ನಲ್ಲಿ ಹೆಚ್ಚು ಕಾಂಗ್ರೆಸ್ ಸಪೋರ್ಟರ್ಸ್ ಇದ್ದಾರಲ್ಲ, ಹೆಚ್ಚು ಭಕ್ತರು, ಮಂಜುನಾಥನ ಭಕ್ತರು ನಮ್ಮ ಪಕ್ಷದಲ್ಲೇ ಇರೋದು. ಅವ್ರ ಪಕ್ಷದಲ್ಲಿ ಸುಮ್ಮನೆ ಅದು ಈ ಮುಖಂಡರೆಲ್ಲ ಗೊತ್ತಲ್ಲ, ಏನೋ ಸಿಕ್ಕಿದ್ರೆ ಸಾಕು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋಕೆ ಹೋಗ್ತಾರೆ. ಹಾಗಿದ್ರೆ BJP ಧರ್ಮದಲ್ಲಿ ರಾಜಕೀಯ ಹುಡುಕ್ತಾ ಇದೆ ಅಂತ ಹೇಳ್ತಿದ್ದೀರಿ? ಇವತ್ತೇ ಅಲ್ಲ, BJP ಪಕ್ಷ ಬೆಳೆದಿದ್ದೇ ಜನರ ಭಾವನೆಗಳನ್ನು ಕೆರಳಿಸಿ ಅಲ್ವಾ. ಅವ್ರೇನು ಕೆಲಸ ಮಾಡ್ತಾರೆ? ಅವರು ಪಬ್ಲಿಕ್ ಕೆಲಸ ಒಬ್ಬರು ಮಾಡಲ್ಲ. ಅವರು ನಾವು ಕೆಲಸ ಮಾಡಿದ್ರೆ ನಮ್ಮ ಜನ ಓಟ್ ಹಾಕ್ತಾರೆ. ಅವರೇನು ಮಾಡ್ತಾರೆ? ಧರ್ಮನ ಬಳಸ್ಕೊಳ್ತಾರೆ, ಶ್ರೀರಾಮನ ಬಳಸ್ಕೊಳ್ತಾರೆ. ಈ ರೀತಿ ಭಾವನೆಗಳನ್ನು ಕೆರಳಿಸಿ ಧರ್ಮಗಳ ಮಧ್ಯೆ ಜಗಳ ತಂದಿಡೋದು, ಜಾತಿಗಳ ಮಧ್ಯೆ ಜಗಳ ತಂದಿಟ್ಟು ರಾಜಕಾರಣ ಮಾಡ್ತಾರೆ. ಈಗ ಮಾಸ್ಕ್ ಮ್ಯಾನ್ನ SIT ಬಂಧನ ಮಾಡಿದೆ. ಮಾಸ್ಕ್ ಮ್ಯಾನ್ ಯಾರು ಅನ್ನೋದು ಕೂಡ ಬಹಿರಂಗ ಪಡಿಸಿದ್ದಾರೆ. ಏನು ಹೇಳ್ತೀರಿ ಸರ್ ಈ ಬಂಧನದ ಬಗ್ಗೆ ಅಂತ? ಬಹಿರಂಗ ಆಗುತ್ತೆ. ಮಾಸ್ಕ್ ಮ್ಯಾನ್ ಯಾರು ಕರ್ಕೊಂಬಂದರು ಅವ್ರ ಷಡ್ಯಂತ್ರನೂ ಬಯಲಾಗುತ್ತೆ ಅಲ್ವಾ. 100ಕ್ಕೆ 100 ಭಾಗ ಕ್ಲಾರಿಟಿ SITಯಿಂದ ಆಗುತ್ತೆ. SITಯಿಂದ ಕ್ಲಾರಿಟಿ ಆಚೆ ಆದರೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಮುಖ್ಯಮಂತ್ರಿಗಳು ಒಳ್ಳೆಯ ಹೆಸರು ಬರುತ್ತೆ, ನಮ್ಮ ಗೃಹ ಮಂತ್ರಿಗಳು ಒಳ್ಳೆಯ ಹೆಸರು ಬರುತ್ತೆ. ಯಾಕಂದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿಲ್ಲುತ್ತಲ್ಲ, ಪರ ವಿರೋಧಿಗಳೆಲ್ಲ ನಿಲ್ಲುತ್ತಲ್ಲ, ಒಂದು ಕ್ಲಾರಿಟಿ ಬರುತ್ತಲ್ಲ, ಜನರಲ್ಲಿ ಏನೇನು ಸಂಶಯ ಇದ್ದರೂ ಕೂಡ ಅದೆಲ್ಲ ಆಚೆ ಬರುತ್ತಲ್ಲ. ಈಗ ಧರ್ಮಸ್ಥಳವನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡಿಸ್ಕೊಳ್ತಾರೆ ಹೇಗೆ ಸರ್? ಆ ಪ್ರಶ್ನೆನೇ ಇಲ್ಲ. ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡೋದು ಕೂಡ ಶಿಕ್ಷೆ ಆಗುತ್ತಾಗಿದ್ರೆ SIT ಮಾಡಿರೋದೇ ಅದಕ್ಕಲ್ವಾ. ಬಣ್ಣ ಲೇಟ್ ಆಗೋಯ್ತು. ಇಷ್ಟು ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತು. ಈ ಪ್ರಕರಣದಲ್ಲಿ BJP ವಿನಾಕಾರಣ ರಾಜಕೀಯ ಮಾಡ್ತೇವೆ, ತಪ್ಪು ಯಾರೇ ಮಾಡಿದ್ರು ಕೂಡ ನಾವು ಶಿಕ್ಷೆ ಮಾಡ್ತೀವಿ, ಅದಕ್ಕಾಗಿ SIT ರಚನೆ ಮಾಡಿದ ಸ್ಪಷ್ಟವಾದ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.